ಫ್ರೂಟ್ ಕೇಕ್ ಮಾಡುವ ವಿಧಾನ. ಒಂದು ಪಾತ್ರೆಗೆ ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಕಟ್ ಮಾಡಿರುವ ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಚೆರಿ, ಟೂಟಿ ಫ್ರೂಟಿ, ಅಂಜೂರ, ಆರೆಂಜ್ ರಿಂಡ್, ಜಿಂಜರ್ ಚಿಪ್ಸ್, ವಾಲ್ನಟ್ ಇಷ್ಟನ್ನು ಹಾಕಿ 1 ಕಪ್ ತಾಜಾ ಕಿತ್ತಳೆ ರಸ ಬೆರೆಸಿ ಬೇಯಲು ಇಟ್ಟು ಇದಕ್ಕೆ 1/4 ಚಮಚದಷ್ಟು ಚಕ್ಕೆ ಪುಡಿ, ನಕ್ಷತ್ರ ಹೂವಿನ ಪುಡಿ, ಲವಂಗದ ಪುಡಿ, ಜಾಕಾಯಿ ಪುಡಿ ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಬಾಯ್ಲ್ ಮಾಡಿ ತಣಿಯಲು ಬಿಡಿ. ಮತ್ತೊಂದು ಪಾತ್ರೆಗೆ 1/4 ಬಟ್ಟಲು ಸಕ್ಕರೆ ಮತ್ತು 1/4 ಬಟ್ಟಲು ಬೆಲ್ಲದ ಪುಡಿ ಹಾಕಿ ಒಲೆಯ ಮೇಲಿಟ್ಟು ಕ್ಯಾರಮೆಲ್ ಮಾಡಿ ಇದಕ್ಕೆ 1/2 ಬಟ್ಟಲು ನೀರು ಹಾಕಿ ಕೂಡಿಸಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಒಂದು ಪಾತ್ರೆಗೆ 1/2 ಕಪ್ ಮೊಸರು, 1/2 ಕಪ್ ಹಾಲು, 1 ಕಪ್ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ ಇದಕ್ಕೆ 1/2 ಬಟ್ಟಲು ಸೂರ್ಯಕಾಂತಿ ಎಣ್ಣೆ ಸುರಿದು ನುಣುಪಾದ ಹದ ಬರುವವರೆಗೂ ಚೆನ್ನಾಗಿ ಕೂಡಿಸಿ ಇದಕ್ಕೆ 1 ಚಿಟಿಕೆ ಉಪ್ಪು ಮತ್ತು 1 ಚಮಚ ಮಿಕ್ಸ್ಡ್ ಫ್ರೂಟ್ ಜಾಮ್ ಹಾಕಿ ಚೆನ್ನಾಗಿ ಕೂಡಿಸಿ ನಂತರ ಈಗಾಗಲೇ ತಯಾರಾಗಿರುವ ಕ್ಯಾರಮೆಲ್ ಅನ್ನು 1/4 ಕಪ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು, 1/2 ಚಮಚ ಬೇಕಿಂಗ್ ಸೋಡಾ ಮತ್ತು 1/2 ಚಮಚ ಬೇಕಿಂಗ್ ಪೌಡರ್ ಹಾಕಿ ಹಗುರವಾಗಿ ಸೀವಿಂಗ್ ಅಂದರೆ ಜರಡಿ ಹಿಡಿದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗಾಗಲೇ ಸಿದ್ಧವಿರುವ ಡ್ರೈ ಫ್ರೂಟ್ಸ್ ಮಿಶ್ರಣವನ್ನು ಹಾಕಿ ಕೂಡಿಸಿ ಜೊತೆಗೆ 1 ಚಮಚ ವೆನಿಲಾ ಮತ್ತು ಪೈನಾಪಲ್ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಬಟರ್ ಪೇಪರ್ ಇಂದ ಕವರ್ ಮಾಡಿರುವ ಪ್ಯಾನ್ ಒಳಗೆ ಸುರಿದು ಮೇಲೆ ಇನ್ನೊಂದಷ್ಟು ಒಣಹಣ್ಣುಗಳನ್ನು ಉದುರಿಸಿ 150 ಡಿಗ್ರಿ ಉಷ್ಣಾಂಶದಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿದಂತಹ ಓವನ್ ಒಳಗಿಟ್ಟು 35 ನಿಮಿಷಗಳ ಕಾಲ ಬೇಕ್ ಮಾಡಿದರೆ ಫ್ರೂಟ್ ಕೇಕ್ ತಯಾರ್.